ನಮಸ್ಕಾರ. ಸದಾನಂದ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಜೂನ್ 25ಕ್ಕೆ 4 ರಾಜ್ಯಸಭಾ ಸ್ಥಾನ ಖಾಲಿ ಆಗ್ತವೆ. ಇದರಲ್ಲಿ ಯಾರನ್ನು ಪಡೆದುಕೊಳ್ಬೇಕು ಅನ್ನುವಂಥ ಚರ್ಚೆ ಈಗ ಜೋರಿನ ನಡೆದಿದೆ. HD ದೇವೇಗೌಡರನ್ನ ಬಿಟ್ಟು ಬಿಡ್ತಾರ, ಕಾದು ನೋಡಬೇಕು. ಯಾಕಂದರೆ JDS ಅಲ್ಲಿ ಕೇವಲ 18 ಇವೆ. BJP ಮತ್ತು JDS ಕೂಡಿನ ಒಂದು ಸ್ಥಾನವನ್ನು ಗೆಲ್ಲಬಹುದು. ಅವ್ರದ್ದು 62 + 1 ಇದೆ, 63 ಇದೆ. 63 + 18 ಒಂದು ಸ್ಥಾನವನ್ನು ಗೆಲ್ಲಬಹುದು. ಆದರೆ 3 ಸ್ಥಾನವನ್ನು ಆಯಾಸವಾಗಿ ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಯಾಕಂದರೆ 136 ಸ್ಥಾನಗಳಲ್ಲಿದೆ. ಅದು ಅಲ್ಲದೆ KRPP 1, SKP 1, ಸ್ವತಂತ್ರ 2, ಸ್ಪೀಕರ್ 1, ಖಾಲಿ ಹುದ್ದೆ 1 ಇದೆ. ವಿಲಯ್ ಕುಲಕರ್ಣಿ 2 ಸ್ಥಾನ ತೆರವಿದೆ. ಒಟ್ಟಾರೆ 3 ಸ್ಥಾನಗಳನ್ನು ಅನಾಯಾಸವಾಗಿ ಗೆಲ್ಲಬಹುದು. ಹಾಗಾದರೆ ಈ 3 ಸ್ಥಾನಗಳ ಯಾವ್ಯಾವು ನೋಡೋದಾದರೆ, ಇಲ್ಲಿ ತಮಗೆಲ್ಲ ಗೊತ್ತಿದೆ, ಈರಣ್ಣ ಕಡಾಡಿ ಸ್ಥಾನ ಕೂಡ ಅದೇ ದಿವಸ ಮುಗಿತಿತ್ತದು, ಜೂನ್ 25. ಇಲ್ಲಿ ಪ್ರಭಾಕರ್ ಕೋರೆ ಅವರು ನನಗೆ ಕೊಡಬೇಕು ಅಂತೇಳಿ ಅಲ್ಲಿ ಅಮೇರಿಕಾದಲ್ಲಿ ಕೂತನ ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ. ಅದು ರಾಜಕೀಯ ಬರೋದಿಲ್ಲ. ನನಗೆ ಕೊಡ್ರಿ, ಇಲ್ಲಾಂದ್ರೆ ನನ್ನ ಮಗನಿಗೆ ಕೊಡ್ರಿ ಅಂತೇಳಿ ಒಂದು ಮನವಿಯನ್ನು BJP ಹೈಕಮಾಂಡ್ ಅವರು ಮಾಡಿದ್ದಾರೆ. ಇನ್ನು BJP ಕಾರ್ಯಕರ್ತರಂತಾರೆ ಈರಣ್ಣ ಕಡಾಡಿ ಅವರ ಬದಲಿಗೆ ಇನ್ನೊಬ್ಬ ನಿಷ್ಠಾವಂತ ಕಾರ್ಯಕರ್ತನ ಕೊಡಿ ಅನ್ನುವಂಥ ಬೇಡಿಕೆ ಕೂಡ ಇದೆ. ಇನ್ನು ಇಲ್ಲಿ ಜೂನ್ 25ಕ್ಕೆ ಯಾರ್ಯಾರು ರಿಟೈರ್ಮೆಂಟ್ ಆಗ್ತಾರಂತಂದರೆ HD ದೇವೇಗೌಡರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು AICC ಅಲ್ಲಿ ಕೊಡಲೇಬೇಕು. ಅಂದರೆ 2 ಸ್ಥಾನ ಉಳಿದು ಈಗ ಖರ್ಗೆ ಅವರನ್ಕ ಪಕ್ಕ ಅದು ಕೊಡಲೇಬೇಕು. ಯಾಕಂದರೆ ಹೈಕಮಾಂಡ್ ಅವರೇ ಇದ್ದಾರೆ, ಅವರೇ ಪಡೆದುಕೊಳ್ತಾರೆ. ಇನ್ನು BJPದ ನಾರಾಯಣ್ ಕೊರಗಪ್ಪ ಮತ್ತು ಈರಣ್ಣ ಕಡಾಡಿ, ಇದರಲ್ಲಿ 1 ಸ್ಥಾನ ಮಾತ್ರ BJPಗೆ ಹೋಗ್ತದೆ, 3 ಸ್ಥಾನ ಕಾಂಗ್ರೆಸ್ಸಿಗೆ. ಹಾಗಾದರೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾರನ್ನು ತೆಗೆದುಕೊಳ್ಬೇಕಪ್ಪ ಕಾಂಗ್ರೆಸ್ ಪಕ್ಷದಿಂದ ಅಂತಂದರೆ, ಅಂಜಲಿ ಲಿಂಬಾಳ್ಕರ್ ಅವರು ಫಿಟ್ ಇದ್ದಾರೆ. ಅವರು ಈಗಾಗಲೇ ಒಮ್ಮೆ ಶಾಸಕರಾಗಿದ್ದರು ಖಾನಾಪುರದಲ್ಲಿ. ಕಳೆಯ ಸಾರಿ ಸ್ವಲ್ಪ ಅಂತರದಿಂದ ಸೋತಿದ್ದಾರೆ. ಅದಕ್ಕಿಂತ ಮೊದಲು ಒಮ್ಮೆ ಸೋತಿದ್ದಾರೆ. ಸೋಲುಕ್ಕಿಂತ ಮೊದಲು ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ಪಕ್ಷವನ್ನು ಬಲಪಡಿಸಿದ್ದಾರೆ. ಖಾನಾಪುರದಲ್ಲಿ ಕಾಂಗ್ರೆಸ್ ಪಕ್ಷ ಉಳುವಿಗೆ ಅವರೇ ಕಾರಣ ಆಗಿದ್ದಾರೆ. ತದನಂತರ ನೀವೇನು ಮಾಡಿರಿ, 3 ವರ್ಷದಿಂದ AICC ತೆಗೆದುಕೊಂಡ್ರೆ, ಅಲ್ಲಿ ಪ್ರಧಾನ ಕಾರ್ಯದರ್ಶಿ ಮಾಡಿರಿ ಮಹಿಳಾ ಕೋಟಾದಲ್ಲಿ. ಈಗ ಆ ಕೋಟಾದಲ್ಲಿ ಇಲ್ಲಿ ಒಂದು ನೀವು ಅಂಜಲಿ ಲಿಂಬಾಳ್ಕರ್ಗೆ ಕೊಡ್ಬೋದಲ್ಲ. ಯಾಕಂದರೆ ಕಾಂಗ್ರೆಸ್ ಗಟ್ಟಿ ಆಗಬೇಕಾದ್ರೆ, ಮಹಿಳಾ ಘಟಕ ಗಟ್ಟಿ ಆಗಬೇಕಾದ್ರೆ ಅವ್ರು ನೀವು ಕೊಡಲೇಬೇಕು. ಕೊಡದೆ ಹೋದರೆ ನೀವು 33% ಏನು ಸವಾಲು ಮಾಡಿದಾರಲ್ಲ, ಅದಕ್ಕೆ ಸೋಲಾಗ್ತೈತೆ. ಅದು ಮೋದಿಯವ್ರಿಗೆ ಏನಾದರೂ ಶೆಡ್ ಹೊಡಿಬೇಕು. 33% ನೀವು ಇದ್ದ ಕೋಟಾದಲ್ಲಿ ಏನು ಬೇಡಿಕೆ ಇಟ್ಟಿದ್ದಾರೆ ಕಾಂಗ್ರೆಸ್ ಅವರು, 543 ಏನು ಕೋಟಾ ಇದೆ, ಅದರಲ್ಲಿ ನಾವು 33% ಕೊಡಂತ ಹೇಳಿದರೆ ಅದು ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅದು ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಸೋತೋತು. ಆದರೆ ಕಾಂಗ್ರೆಸ್ ಪಕ್ಷದವರು ಇದಕ್ಕೆ ಅಡೆತಡೆ ಒಡ್ಡು ಮಾಡಿದರು. ತೃಣಮೂಲ ಕಾಂಗ್ರೆಸ್ ಅವರು ಅಡೆತಡೆ ಒಡ್ಡು ಮಾಡಿದರು ಅಂತೇಳಿ BJP ಅವರು ಆರೋಪ ಮಾಡ್ತಿದ್ದಾರೆ. ಆ ಆರೋಪಕ್ಕೆ ತಿರುಗೇಟು ಕೊಡಬೇಕಾದ್ರೆ ಇಲ್ಲಿ ಲೇಡೀಸ್ ಕೊಟ್ಟುಬಿಡಿ 33%ದಲ್ಲಿ. ಹೇಗಾದರೂ ಮಾಡಿ ಅಲ್ಲಿ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಭಾಳ ಹೀನಾಯ ಇದೆ. ಎಲ್ಲ ಪಕ್ಷಗಳು ಕೂಡ ಮೆಜಾರಿಟಿ ಇದೆ. ಆದರೆ ಕಾಂಗ್ರೆಸ್ ಸ್ಥಿತಿ ಏನಿದೆ, ಖರ್ಗೆ ಒಂದು ಕೊಡ್ರಿ, ನಂತರ ಇಲ್ಲಿ ಅಂಜಲಿ ಲಿಂಬಾಳ್ಕರ್ಗೆ ಇನ್ನೊಂದು ನೀವು ಬೇಕಾದವ್ರು ಕೊಡ್ಬೋದು. ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಆದರೆ ಅಂಜಲಿ ಲಿಂಬಾಳ್ಕರ್ಗೆ ಕೊಡಲಿಲ್ಲ ಅಂತಂದರೆ ಮಹಿಳಾ ಘಟಕ ಹೆಂಗೆ ಸ್ಟ್ರಾಂಗ್ ಆಗೋದು? ಅವರು ಕೂಡ ಕೇಳಿದ್ದಾರೆ, ನೀವು MP ಸ್ಥಾನ ಕೊಡಬೇಕಂತೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದು ಬೇಡಿಕೆಯನ್ನು ನೀವು ಮನ್ನಿಸಲೇಬೇಕು. ಯಾಕಂದರೆ ಕಳೆದ 25 ವರ್ಷದಿಂದ ಸತತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿಲ್ಲ. ಮತ್ತು ಹೈಕಮಾಂಡ್ ಹೇಳಿದಂಥ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಕಾರ್ಡ್ಗಳನ್ನು ಅವರು ಇಡೀ ಕ್ಷೇತ್ರಕ್ಕೆ ಹಂಚಿದ್ರು. ಸೋಲಾಯಿತು, ಆ ಮಾತು ಬೇರೆ. ಆದರೆ ಅಲ್ಲಿ ಕಾಂಗ್ರೆಸ್ ಗಟ್ಟಿ ಆಗಲಿಕ್ಕೆ ಸತತವಾದಂಥ ಪ್ರಯತ್ನವನ್ನು ಮಾಡಿದರು. ಅಂಥವ್ರನ್ನ ನೀವು ಬಿಟ್ಟು ಯಾರೋದು ಪುರುಷ ಪ್ರಧಾನ ಅಂತ ಈ ಸಮಾಜದಲ್ಲಿ ಮತ್ತೆ ಒಬ್ಬ ಪುರುಷರಿಗೆ ಕೊಟ್ಟರೆ ಅದು ಕಾಂಗ್ರೆಸ್ಸ ತನ್ನ ಕಾಲ ಮೇಲೆ ತಾನೇ ಕಲ್ಲು ಚೆಲ್ಕೊಂಡಾಗ್ತದೆ. ಒಟ್ಟಾರೆ ಏನು ಅಂಜಲಿ ಲಿಂಬಾಳ್ಕರ್ ಭಾಳ ಯೋಗ್ಯವಾದಂಥ ವ್ಯಕ್ತಿ. ಅವರು ಇಂಗ್ಲೀಷಿನೂ ಬರ್ತೈತೆ, ಹಿಂದಿನೂ ಬರ್ತದೆ, ನಂತರ ಕನ್ನಡ ಬರ್ತದೆ, ಮರಾಠಿನೂ ಬರ್ತದೆ. ಅಲ್ಲಿ ರಾಜ್ಯಸಭೆಯಲ್ಲಿ ಬಲವಾಗಿ ಮಾತಾಡೋರ್ಬೇಕು, ಖಂಡ ತುಂಡಿತವಾಗಿ ಮಾತಾಡೋರ್ಬೇಕು. ನಂತರ ಕೇಂದ್ರ ಸರ್ಕಾರ ಮತ್ತು ವೈಫಲ್ಯಗಳನ್ನು ಅವರು ದೊಡ್ಡ ಪ್ರಮಾಣದಲ್ಲಿ ಸಭೆ ಸಮಾರಂಭಗಳು ಮಾಡ್ತಾನೆ ಇದ್ದಾರೆ ಕಳೆದ 10 ವರ್ಷದಿಂದ. ಸೋಲೋಕ್ಕಿಂತ ಮೊದಲು ಅವರು ಅದನ್ನು ಮಾಡಿದ್ದಾರೆ.
ಈಗ ಸೋತ ನಂತರ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಸರ್ಕಾರದಲ್ಲಿ ಸಾಧನೆ ಮಾಡ್ತಾಯಿದೆ ಇಲ್ಲಿಯೂ ಹೇಳ್ತಾಯಿದ್ದಾರೆ. ರಾಹುಲ್ ಗಾಂಧಿಯವರ ಭಾಷಣವನ್ನು ಕೂಡ ಅವರು ಹಳ್ಳಿ ಹಳ್ಳಿಗೆ ಹೋಗಿ ತಿರ್ಸ್ತಾ ಇದ್ದಾರೆ. ಮತ್ತು ಗುಡ್ಡಗಾಡು ಪ್ರದೇಶದ ಜನರ ಸೇವೆಯನ್ನು ಮಾಡಿದ್ದಾರೆ. ಮತ್ತು ವೈದ್ಯರಿದ್ದಾರೆ, ಸಮಾಜ ಸೇವೆಗೆ ಎತ್ತಿದ ಕೈ, ಅನೇಕ ಸಹಾಯ ಸಹಕಾರಗಳನ್ನ ಮಾಡ್ತಾರೆ. ಇಂಥವ್ರಿಗೆ ನೀವು ರಾಜ್ಯಸಭಾ ಸದಸ್ಯ ಕೊಡೋದ್ರಿಂದ ಪಕ್ಷಕ್ಕೆ ಲಾಭ ಇದೆ. ಹೇಳೋದನ್ನು ಹೇಳಿದೆ, ಪಾಲಿಸೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ. ಒಟ್ಟಾರೆ 224 ಸ್ಥಾನಗಳಲ್ಲಿ 2 ಖಾಲಿ ಇವೆ. ನಂತರ ತಮಗೆ ಈಗಾಗಲೇ ಗೊತ್ತಿದೆ ಕೇವಲ 18 MLAಗಳು JDS ಪಕ್ಷ ಹೊಂದಿದೆ. ಅಂದರೆ ಆರಿಸಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಮ್ಮೆ ದೇವೇಗೌಡರು ಅಲ್ಲಿ ಆರಿಸಿ ಹೋಗ್ಬೇಕಾದ್ರೆ BJP ಅವರ ಸಹಾಯ ಬೇಕೇ ಬೇಕು, ಇಲ್ಲಾಂದರೆ ಆಗೋದಿಲ್ಲ. ಹಾಗಂತ BJP ಅವರು ಇವ್ರಿಗೆ ಕೊಡ್ತಾರಾ ಅಥವಾ ಹೈಕಮಾಂಡ್ ಧಿಕ್ಕರಿಸಿ ತಮ್ಮದೇ ಆದಂಥ ಯಾವುದೊಂದು ಕ್ಯಾಂಡಿಡೇಟನ್ನು ತಯಾರು ಮಾಡ್ತಾರಾ ಕಾದು ನೋಡಬೇಕು. ಒಟ್ಟಾರೆ ಅಂಜಲಿ ನಿಂಬಾಳ್ಕರ್ ಅವ್ರಿಗೆ ರಾಜ್ಯಸಭಾ ಸದಸ್ಯನ ಕೊಟ್ಟರೆ ಭಾಳ ಒಳ್ಳೆಯದು ಅಂಥೇಳಿ ಜನ ಮಾತಾಡ್ತಾರೆ. ಇದು ಒಂದು ಯೋಗ್ಯವಾದಂಥ ಒಂದು ಮಾತು. ನಾಳೆ ಹೊತ್ತು ತಮ್ಮನ್ನು ಭೇಟಿ ಆಗ್ತವೆ. ಅಲ್ಲಿವರೆಗೆ ಎಲ್ ಶಿವಾಲಿ, ನಮಸ್ಕಾರ.